ಸಮಗ್ರ ಅರ್ಥಶಾಸ್ತ್ರ. ಹಿಂದಿನ ವಿಡಿಯೋದಲ್ಲಿ ನಾವು ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆದಾಯ ಮತ್ತು ಸಂಪತ್ತು ಎರಡು ವಲಯಗಳಲ್ಲಿ ಯಾವ ರೀತಿಯಾಗಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಚಕ್ರೀಯ ರೂಪದಲ್ಲಿ ತಿರುಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಅಂದರೆ ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳಲ್ಲಿ ಈ ಆದಾಯ ಮತ್ತು ಸಂಪತ್ತು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ತಿರುಗುತ್ತೆ ಅಥವಾ ವರ್ತುಲಾಕಾರವಾಗಿ ತಿರುಗುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ಇನ್ನೊಂದು ವಲಯ ಅಥವಾ ಇನ್ನೊಂದು ರೀತಿಯಾದ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತೀವಿ. ಅದು ಯಾವುದು ಅಂತಂದ್ರೆ ಮೂರು ವಲಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತು ಹೇಗೆ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ತಿರುಗುತ್ತೆ ಅನ್ನೋದನ್ನು ನಾವೀಗ ಸ್ಟಡಿ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಕುಟುಂಬ ವಲಯ ಮತ್ತು ಈ ಉದ್ಯಮ ವಲಯಗಳ ಮಧ್ಯೆ ಮತ್ತೊಂದು ವಲಯ ಬರುತ್ತೆ. ಅದೇ ಯಾವುದು ಅಂತಂದ್ರೆ ಬಂಡವಾಳ ಮಾರುಕಟ್ಟೆ ಅಂತೇಳಿ. ಯಾಕಂದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ಕುಟುಂಬ ವಲಯ ಮತ್ತು ಉದ್ಯಮ ವಲಯ ಅಂದರೆ ಏನು ಮತ್ತು ಅವುಗಳ ನಡುವೆ ಹೇಗೆ ಸರಕು ಸೇವೆಗಳು ಮತ್ತು ಆದಾಯ ಹೇಗೆ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಚಲಿಸ್ತವೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಬಂದಿರುವಂಥದ್ದು ಅದಕ್ಕೆ ನಾವು ಏನು ಕರಿತಿದ್ವಿ, ಎರಡು ವಲಯದ ಆರ್ಥಿಕತೆ ಅಂತ ಕರಿತಿದ್ವಿ. ಈಗ ಬಂಡವಾಳ ಮಾರುಕಟ್ಟೆ ಒಂದು ಸೇರಿರೋದ್ರಿಂದ ಇದಕ್ಕೆ ಮೂರು ವಲಯದ ಆರ್ಥಿಕತೆ ಅಂತ ಕರಿತೀವಿ. ಹಾಗಾಗಿ ಇವುಗಳ ನಡುವೆ ನಿರಂತರವಾಗಿ ಚಲಿಸುವುದನ್ನು ಮೂರು ವಲಯದ ಆರ್ಥಿಕ ವ್ಯವಸ್ಥೆ ಅಥವಾ ನಾವು ವಲಯದಲ್ಲಿ ಆದಾಯ ಮತ್ತು ಸಂಪತ್ತು ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಚಲಿಸುವುದನ್ನು ನಾವು ಹೇಳ್ತೀವಿ. ಹಾಗಾದರೆ ಇದನ್ನು ಒಂದು ಚಿತ್ರದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು ಭಾಳ ಈಸಿಯಾಗಿ. ಇದು ಮೂರು ವಲಯದ ಆರ್ಥಿಕ ವ್ಯವಸ್ಥೆ ಅಂತ ನಾವು ಕರಿತೀವಿ ಇದಕ್ಕೆ ನಾವು. ಯಾಕಂತಂದ್ರೆ ಇಲ್ಲಿ ಒಂದು ಕಡೆ ಕುಟುಂಬ ವಲಯ, ಇನ್ನೊಂದು ಕಡೆ ಉದ್ಯಮ ವಲಯ, ಇನ್ನೊಂದು ಕಡೆ ಈ ಬಂಡವಾಳ ಮಾರುಕಟ್ಟೆ ಅಂತೇಳಿ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕೂಡ ಕರಿತೀವಿ. ಹಾಗಾಗಿ ಈ ಮೂರು ವಲಯಗಳಲ್ಲಿ ಆದಾಯ ಮತ್ತು ಸಂಪತ್ತು ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಹೇಗೆ ನಿರಂತರವಾಗಿ ಚಲಿಸುತ್ತೆ ಅನ್ನೋದನ್ನು ಈ ಚಿತ್ರವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡತ್ತೆ. ಹಾಗಾದ್ರೆ ನಮಗೆ ಈ ಕುಟುಂಬ ವಲಯದಲ್ಲಿ ಅಥವಾ ಹೌಸ್ ಹೋಲ್ಡ್ಸ್ ಅಂತಿದೆ ನೋಡಿ, ಈ ಕುಟುಂಬ ವಲಯದಲ್ಲಿ ಏನು ನಮಗೆ ಸಿಗುತ್ತೆ ಅಂತಂದ್ರೆ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನಮಗೆ ಸಿಗ್ತಾರೆ ಮತ್ತು ಇವರೆಲ್ಲ ಏನು ಮಾಡ್ತಾರೆ ಅಂದ್ರೆ ಉದ್ಯಮ ಘಟಕ ಉತ್ಪಾದನೆ ಮಾಡಿರುವಂತಹ ಎಲ್ಲ ಸರಕು ಸೇವೆಗಳನ್ನ ಇವ್ರು ಏನು ಮಾಡ್ತಾರೆ, ಖರೀದಿ ಮಾಡ್ತಾರೆ ಮತ್ತು ಉದ್ಯಮ ಘಟಕದಲ್ಲಿ ಇವ್ರು ಹೋಗಿ ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇದರಿಂದ ಉದ್ಯಮ ಘಟಕ ಇವ್ರಿಗೆ ಏನು ಮಾಡುತ್ತೆ, ಪೇಮೆಂಟನ್ನು ಅಥವಾ ಕೂಲಿಯನ್ನು ಕೊಡುತ್ತೆ ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ಈಗ ನೆಕ್ಸ್ಟ್ ಇರುವಂಥದ್ದು ವಲಯ ಯಾವುದು ಅಂತಂದ್ರೆ ಈ ಫೈನಾನ್ಷಿಯಲ್ ಮಾರ್ಕೆಟ್ ಅಂತೇಳಿ ಅಥವಾ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಇಲ್ಲಿ ಏನಾಗತ್ತಂತಂದ್ರೆ ಉದ್ಯಮ ವಲಯದಿಂದ ಗಳಿಸಿರುವಂತಹ ಕೂಲಿ ಅಥವಾ ಆದಾಯವನ್ನು ಈ ಕುಟುಂಬ ವಲಯ ಏನು ಮಾಡುತ್ತಂದ್ರೆ ಸೇವಿಂಗ್ ಅಂಥೇಳಿ ಬಂಡವಾಳ ಮಾರುಕಟ್ಟೆಯಲ್ಲಿ ಇಡುತ್ತೆ. ಬಂಡವಾಳ ಮಾರುಕಟ್ಟೆ ಅಂದರೆ ಮತ್ತೇನೂ ಅಲ್ಲ, ಇಲ್ಲಿ ಬಂಡವಾಳ ಮಾರುಕಟ್ಟೆ ಕೆಲಸ ಏನು ಅಂತಂದ್ರೆ ಠೇವಣಿಗಳನ್ನು ಇಟ್ಟುಕೊಳ್ಳೋದು ಮತ್ತು ಸಾಲವನ್ನು ಕೊಡೋದು ಅಂತ ಕೆಲಸ. ಅದಕ್ಕೆ ನಾವೇನು ಕರಿತೀವಿ, ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಹಾಗಾಗಿ ಈ ಹೌಸ್ ಹೋಲ್ಡ್ ಏನು ಮಾಡುತ್ತೆ ಅಂದರೆ ಸೇವಿಂಗ್ ಅಂತೇಳಿ ಏನು ಮಾಡುತ್ತೆ, ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಇಡುತ್ತೆ. ಈ ಬಂಡವಾಳ ಮಾರುಕಟ್ಟೆ ಕೇವಲ ಈ ಕುಟುಂಬ ವಲಯದಿಂದ ಮಾತ್ರ ಸೇವಿಂಗ್ ಅಥವಾ ಉಳಿತಾಯವನ್ನು ಇಟ್ಕೊಳ್ಳೋದಿಲ್ಲ, ಈ ಉದ್ಯಮ ವಲಯದಿಂದಲೂ ಕೂಡ ಉಳಿತಾಯವನ್ನು ಇಟ್ಕೊಳ್ಳುತ್ತೆ. ಹಾಗಾಗಿ ಉದ್ಯಮ ವಲಯ ಮತ್ತು ಕುಟುಂಬ ವಲಯ ಎರಡೂ ಕೂಡಿ ಸೇವಿಂಗನ್ನು ಅಥವಾ ಉಳಿತಾಯವನ್ನು ಈ ಬಂಡವಾಳ ಮಾರುಕಟ್ಟೆಯಲ್ಲಿ ಇಡ್ತವೆ. ಆವಾಗ ಉದ್ಯಮ ವಲಯಕ್ಕೆ ಬೇಕಾದಂತಹ ಏನು ಲೋನ್ಗಳನ್ನು, ಸಾಲವನ್ನು ಅದೇನು ಮಾಡುತ್ತೆ, ಇದರಿಂದ ಈ ಉದ್ಯಮ ವಲಯಕ್ಕೆ ಬಂಡವಾಳ ಮಾರುಕಟ್ಟೆ ಏನು ಮಾಡುತ್ತೆ, ಕೊಡುತ್ತೆ ಅಥವಾ ಉದ್ಯಮ ವಲಯ ಬಂಡವಾಳ ಮಾರುಕಟ್ಟೆಯಿಂದ ಸಾಲವನ್ನು ಪಡೆದುಕೊಳ್ಳುತ್ತೆ. ಇದರಿಂದಾಗಿ ಆದಾಯ ಏನಾಗುತ್ತಂದ್ರೆ ಮೂರು ವಲಯಗಳಲ್ಲಿ ಯಾವಾಗಲೂ ತಿರುಗುತ್ತಾ ಇರುತ್ತೆ. ಅದು ಯಾವ ರೂಪ ಅಂತ ನಿಮಗೆ ಗೊತ್ತಿದೆ. ಉದ್ಯಮ ವಲಯದಲ್ಲಿ ಕುಟುಂಬ ವಲಯದಿಂದ ಕೆಲಸಗಾರರು ಏನು ಮಾಡ್ತಾರೆ, ಉದ್ಯಮ ವಲಯಕ್ಕೆ ಹೋಗ್ತಾರೆ. ಹಾಗಾಗಿ ಉದ್ಯಮ ವಲಯ ಅವರಿಗೆ ಏನು ಮಾಡುತ್ತೆ, ಕೂಲಿಯನ್ನು, ಉದಾಹರಣೆಗೆ ಕೂಲಿಯನ್ನು ಪೇಮೆಂಟ್ ಅಂತ ಕೊಡುತ್ತೆ. ಇದರಿಂದ ಆ ಬಂದಿರುವಂಥ ಪೇಮೆಂಟನ್ನು ಕುಟುಂಬ ವಲಯ ಉದ್ಯಮ ವಲಯದಲ್ಲಿರುವ ಸರಕುಗಳನ್ನ ಖರೀದಿ ಮಾಡೋ ಸಲುವಾಗಿ ವೆಚ್ಚ ಮಾಡುತ್ತೆ. ಅದಕ್ಕೆ ಇಲ್ಲಿ ಉದ್ಯಮ ವಲಯದಲ್ಲಿರುವಂತಹ ಎಲ್ಲ ಏನಿದೆ ಟೋಟಲ್ ಆಗಿದ್ದು ಕುಟುಂಬ ವಲಯಕ್ಕೆ ಏನಾಗ್ತದೆ, ಸರಕು ಮತ್ತು ಸೇವೆಗಳು ಕುಟುಂಬ ವಲಯಕ್ಕೆ ಬರ್ತಾವೆ. ಹಾಗಾಗಿ ಈ ರೀತಿಯಾದ ಚಕ್ರೀಯ ರೂಪದಲ್ಲಿ ಈ ಸರಕು ಸೇವೆಗಳು ಮತ್ತು ಆದಾಯ ತಿರುಗುತ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಉಳಿತಾಯವನ್ನು ಎರಡೂ ವಲಯಗಳು ಮಾಡ್ತವೆ, ಕುಟುಂಬ ವಲಯ ಮತ್ತು
ಏನು ಉದ್ಯಮ ವಲಯ ಎರಡೂ ಕೂಡ ಮಾಡ್ತವೆ. ಹಾಗಾಗಿ ಇಲ್ಲಿ ಈ ಕುಟುಂಬ ವಲಯದಲ್ಲಿ ಮತ್ತು ಉದ್ಯಮ ವಲಯದ ನಡುವೆ ಇರುವಂಥ ಬಂಡವಾಳ ಮಾರುಕಟ್ಟೆಯಲ್ಲಿ ಉಳಿತಾಯವನ್ನು ಇಡಲಾಗತ್ತೆ ಅಥವಾ ಠೇವಣಿಯನ್ನು ಇಡಲಾಗತ್ತೆ. ಅದು ಈ ಉದ್ಯಮ ವಲಯಕ್ಕೆ ಸಾಲವನ್ನು ಮರುಪಾವತಿ ಅಥವಾ ಸಾಲವನ್ನು ಕೊಡುತ್ತೆ. ಇದರಿಂದ ಆದಾಯ ಎಷ್ಟೇ ಇದ್ದರೂ ಅದು ಯಾವಾಗಲೂ ಈ ಮೂರು ವಲಯಗಳ ನಡುವೆ ನಿರಂತರವಾಗಿ ಚಲಿಸುತ್ತೆ ಅನ್ನೋದೇ ಏನು ಅಂತಂದ್ರೆ, ಮೂರು ವಲಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತು ನಿರಂತರವಾಗಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಚಲಿಸ್ತಾ ಇರುತ್ತೆ. ಮತ್ತು ಇಲ್ಲಿ ಹೌಸ್ ಹೋಲ್ಡ್ ಅಥವಾ ಕುಟುಂಬ ವಲಯ ಇಟ್ಟಿರುವಂತಹ ಉಳಿತಾಯವನ್ನು ಕೂಡ ಸಾಲವಾಗಿ ಉದ್ಯಮ ವಲಯ ಪಡಿಬಹುದು. ಇದರಿಂದ ಮತ್ತೆ ಅದು ಇಟ್ಟಂಥ ಸೇವಿಂಗನ್ನು ವಾಪಸ್ ಏನು ಮಾಡ್ಬೋದು, ಕುಟುಂಬ ವಲಯದನ್ನು ಇಸ್ಕೊಳ್ಬೋದು. ಸೊ ಹಾಗಾಗಿ ಈ ರೀತಿಯಾಗಿ ಆದಾಯ ಮತ್ತು ಸಂಪತ್ತು ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಚಲಿಸೋದನ್ನು ನಾವೇನು ಕರಿತೀವಿ, ಮೂರು ವಲಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರದ ಪ್ರವಹಣ ಅಂತೇಳಿ ಕರಿತೀವಿ. ಇಲ್ಲಿ ಆ ಮೂರು ವಲಯದ ಆರ್ಥಿಕ ವ್ಯವಸ್ಥೆಯನ್ನು ಹೊರತುಪಡಿಸಿ ಇನ್ನೊಂದು ಪ್ರಮುಖವಾದದ್ದು ಯಾವುದು ಅಂದರೆ ನಾಲ್ಕು ವಲಯದ ಆರ್ಥಿಕ ವ್ಯವಸ್ಥೆ ಅಂತೇಳಿ. ಸೊ ಇಲ್ಲಿ ಸ್ವಲ್ಪ ಬೇರೆ ಏನು ಅಂತಂದ್ರೆ, ಈಗಾಗಲೇ ಇರುವಂತಹ ಮೂರು ವಲಯಗಳಲ್ಲಿ ಮತ್ತೊಂದು ವಲಯ ಇಲ್ಲಿ ಆ್ಯಡ್ ಆಗುತ್ತೆ. ಅದು ಯಾವುದು ಅನ್ನೋದನ್ನು ನಾವು ನೋಡೋಣ. ಆರ್ಥಿಕತೆಯಲ್ಲಿ ಆದಾಯ ಮತ್ತು ಸಂಪತ್ತು, ಕುಟುಂಬ ವಲಯ, ಉದ್ಯಮ ವಲಯ, ಬಂಡವಾಳ ಮಾರುಕಟ್ಟೆ. ಅದರೊಂದಿಗೆ ಈ ಮೂರು ವಲಯಗಳೊಂದಿಗೆ ಮತ್ತಾವ ಸೇರುತ್ತಂದ್ರೆ ವಿದೇಶ ವಲಯ ಮತ್ತು ಸರ್ಕಾರ. ಇವೆರಡು ಏನು ಸೇರ್ತಾವಲ್ಲ ಅದಕ್ಕೆ ಏನು ಕರಿತೀವಿ ನಾವು ನಾಲ್ಕು ವಲಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕ ಪ್ರವಹಣ ಅಂತಲೇ ಕರಿತೀವಿ. ಹಾಗಾದ್ರೆ ಇದಕ್ಕೆ ನಾವು ಏನು ಕರಿತೀವಿ ಅಂದರೆ, ಇದನ್ನು ಒಂದು ಚಿತ್ರದ ಮೂಲಕ ಇದನ್ನು ಕೂಡ ನಾವು ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ತಿಳ್ಕೊಂಬಿಡಿ. ನಾಲ್ಕು ವಲಯ ಅಂದರೆ ಮತ್ಯಾವಲ್ಲ, ಕುಟುಂಬ ವಲಯ 1, ಉದ್ಯಮ ವಲಯ 2, ಬಂಡವಾಳ ಮಾರುಕಟ್ಟೆ 3, ವಿದೇಶಿ ವಲಯ ಮತ್ತು ಸರ್ಕಾರ ಇದೊಂದು ವಲಯ. ಹಾಗಾಗಿ ಒಟ್ಟಾರೆ 4 ವಲಯಗಳಾಗ್ತವೆ. ಅದಕ್ಕೆ ಏನು ಕರಿತೀವಿ ನಾವು ನಾಲ್ಕು ವಲಯದಲ್ಲಿ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರ ಪ್ರವಹಣ ಅಂತ ನಾವು ಕರಿತೀವಿ. ಇಲ್ಲಿ 4 ವಲಯದ ಆರ್ಥಿಕ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನು ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು ಈ ಒಂದು ಚಿತ್ರದಿಂದ. ಇಲ್ಲಿ ಆಗಲೇ ನಮಗೆ ಗೊತ್ತಿರೋ ಹಾಗೆ ಈ 3 ವಲಯಗಳ ಬಗ್ಗೆ ನಮಗೆ ಐಡಿಯಾ ಇದೆ. 3 ವಲಯಗಳ ಬಗ್ಗೆ ನಮಗೆ ಗೊತ್ತಿದೆ. ಇದು ಉದ್ಯಮ ಸಂಸ್ಥೆ, ಇದು ಕುಟುಂಬ ವಲಯ, ಇದು ಬಂಡವಾಳ ಮಾರುಕಟ್ಟೆ. ಈ 3 ವಲಯಗಳ ಬಗ್ಗೆ ನಮ್ಗೆ ಗೊತ್ತಿದೆ. ಆಗಲೇ ಹೇಳಿದಂಗೆ ಕುಟುಂಬ ವಲಯ ಏನು ಮಾಡುತ್ತೆ, ಉಳಿತಾಯವನ್ನು ಮಾಡುತ್ತೆ. ಉದ್ಯಮ ವಲಯ ಉಳಿತಾಯವನ್ನು ಮಾಡುತ್ತೆ ಮತ್ತು ಸಾಲವನ್ನು ಕೂಡ ಪಡೆಯುತ್ತೆ. ಆಮೇಲೆ ಉದ್ಯಮ ವಲಯದಲ್ಲಿ ಮತ್ತು ಕುಟುಂಬ ವಲಯದಲ್ಲಿ ಇರುವಂಥ ವ್ಯತ್ಯಾಸ ನೋಡಿದ್ವಿ. ಯಾಕಂತಂದ್ರೆ ಇಲ್ಲಿ ಕುಟುಂಬ ವಲಯ ಏನು ಮಾಡುತ್ತಂತಂದ್ರೆ, ಈ ಉದ್ಯಮ ವಲಯ ಏನು ಮಾಡುತ್ತಂತಂದ್ರೆ ಕುಟುಂಬ ವಲಯಗಳಿಗೆ ಪಾವತಿಯನ್ನು ಮಾಡುತ್ತೆ. ಉತ್ಪಾದನಾಂಗಗಳನ್ನು ಪಾವತಿ ಅಥವಾ ಪಡೆದದಕ್ಕಾಗಿ ಅಥವಾ ಶ್ರಮವನ್ನು ಪಡೆದ ಸಲುವಾಗಿ ಅವುಗಳಿಗೆ ಪಾವತಿಯನ್ನು ಮಾಡುತ್ತೆ. ಇದು ಈ ಕಡೆಯಿಂದ ಈ ಕಡೆ ಹೋಗುತ್ತೆ. ಇನ್ನು ಕುಟುಂಬ ವಲಯ ಕೂಡ ವೆಚ್ಚವನ್ನು ಮಾಡುತ್ತೆ, ಅನುಭೋಗದ ವೆಚ್ಚವನ್ನು ಎದ್ರ ಮೇಲೆ ಅಂತಂದ್ರೆ ತನಗೆ ಬೇಕಾದಂಥ ಸರಕು ಸೇವೆಗಳನ್ನು ಪಡೀಲಿಕ್ಕೆ ವೆಚ್ಚ ಮಾಡುತ್ತೆ. ಇದು ಇಲ್ಲಿಗೆ. ಇನ್ನು ನೆಕ್ಸ್ಟ್ ಇರುವಂಥದ್ದೇ ಯಾವುದು ಅಂತಂದ್ರೆ, ಈ ಕಡೆ ವಿದೇಶಿ ವಲಯ, ಈ ಕಡೆ ಸರ್ಕಾರ ಅಂತೇಳಿ. ಈ ಎರಡೂ ವಲಯಗಳು ಇದರೊಳಗೆ ಸೇರೋದ್ರಿಂದ ಏನು ಚೇಂಜ್ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಈಗ ಉದ್ಯಮ ವಲಯ ಏನು ಮಾಡುತ್ತಂದ್ರೆ, ಈ ವೆಚ್ಚ ಮತ್ತು ಸಹಾಯಧನವನ್ನು ಸರ್ಕಾರ ಏನು ಮಾಡುತ್ತಂದ್ರೆ ಈ ಉದ್ಯಮ ವಲಯಗಳಿಗೆ ಕೊಡ್ತಾ ಇರುತ್ತೆ. ಉದ್ಯಮ ವಲಯಗಳನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ಸರ್ಕಾರ ಏನು ಮಾಡುತ್ತೆ, ವೆಚ್ಚ ಮತ್ತು ಸಹಾಯಧನಗಳನ್ನು ಉದ್ಯಮ ವಲಯಕ್ಕೆ ಕೊಡುತ್ತೆ. ಅದೇ ಥರ ಕುಟುಂಬ ವಲಯಕ್ಕೂ ಕೂಡ ಕೆಲವು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಕೂಡ ಸರ್ಕಾರ ಏನು ಮಾಡುತ್ತೆ, ವೆಚ್ಚವನ್ನು ಮಾಡುತ್ತೆ. ಕುಟುಂಬ ವಲಯಕ್ಕೂ ಕೂಡ ಕೊಡುತ್ತೆ. ಇದಕ್ಕೆ ಪ್ರತಿಯಾಗಿ ಅದೇನು ಮಾಡುತ್ತಂದ್ರೆ ತೆರಿಗೆಗಳನ್ನು, ಇಲ್ಲಿದೆ ನೋಡಿ, ಇದು ತೆರಿಗೆ ಓಕೆನಾ. ಹಾಗಾಗಿ ತೆರಿಗೆಗಳನ್ನು ಏನು ಮಾಡುತ್ತದು ಎಲ್ಲ ವಲಯಗಳಿಂದ, ಅಂದರೆ ಎರಡು ವಲಯಗಳಿಂದ, ಯಾವ ವಲಯಗಳಿಂದಂಗಾಯಿತು, ಒಂದು ಕುಟುಂಬ ವಲಯ, ಇನ್ನೊಂದು ಉದ್ಯಮ ವಲಯಗಳಿಂದ ತೆರಿಗೆಗಳನ್ನು ಸಂಗ್ರಹ ಮಾಡುತ್ತೆ. ಇದು ಸರ್ಕಾರದ ಕೆಲಸ. ನೆಕ್ಸ್ಟು ಇಲ್ಲಿ ವಿದೇಶಿ ವಲಯ ಅಂತ ಬಂದಾಗ ಇಲ್ಲಿ ಏನಿದೆ ಅಂತಂದ್ರೆ, ವಿದೇಶ ವಲಯದಲ್ಲಿಯೂ ಕೂಡ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತಂತಂದ್ರೆ, ಆಮದುಗಳಿಗಾಗಿ ಏನು ಮಾಡಲಾಗತ್ತಂದ್ರೆ ಈ ಉದ್ಯಮ ವಲಯ ವಿದೇಶಿ ವಲಯಕ್ಕೆ ಏನು ಮಾಡುತ್ತೆ,
ಹಣ ಪಾವತಿಯನ್ನು ಮಾಡಬೇಕಾಗತ್ತೆ. ಆಮದುಗಳನ್ನು ಮಾಡಿಕೊಂಡಿರೋ ಸಲುವಾಗಿ ಪಾವತಿಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ವಿದೇಶಿ ವಲಯವು ಕೂಡ ಸರಕು ಮತ್ತು ಸೇವೆಗಳನ್ನು ಉದ್ಯಮ ವಲಯಕ್ಕೆ ಪೂರೈಕೆ ಮಾಡುವುದನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಉದ್ಯಮ ಘಟಕ ಬೆಳಿಬೇಕಂತಂದ್ರೆ ಅದಕ್ಕೆ ವಿದೇಶಿ ವಲಯದ ಸಹಾಯ ಅವಶ್ಯಕ. ತನಗೆ ಬೇಕಾದಂಥ ಸರಕು ಸೇವೆಗಳನ್ನು ಅಥವಾ ಉತ್ಪಾದನಾಂಗಗಳನ್ನು ವಿದೇಶಗಳಿಂದ ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಅದು ವಿದೇಶಗಳಿಂದ ಏನು ಮಾಡಬೇಕಾಗತ್ತೆ, ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ರಫ್ತುಗಳಿಗಾಗಿ ಸ್ವೀಕಾರ ಅಂತಂದ್ರೆ ರಫ್ತುಗಳನ್ನು ಯಾರು ಮಾಡ್ತಾರಂತಂದ್ರೆ ಉದ್ಯಮ ವಲಯ ಮಾಡುತ್ತೆ. ಹಾಗಾಗಿ ವಿದೇಶಿ ವಲಯ ಏನು ಮಾಡ್ತದನ್ನ ಸ್ವೀಕಾರ ಮಾಡುತ್ತೆ. ಆಮೇಲೆ ಆಮದುಗಳಿಗೆ ಪಾವತಿಯನ್ನು ಮಾಡಬೇಕಾಗತ್ತೆ. ರಫ್ತು ಆಮದು ಮಾಡ್ಕೊಂಡ ಸಲುವಾಗಿ ಉದ್ಯಮ ವಲಯ ಏನು ಮಾಡಬೇಕಾಗತ್ತೆ, ವಿದೇಶಿ ವಲಯಕ್ಕೆ ಪಾವತಿ ಮಾಡಬೇಕಾಗತ್ತೆ. ಅದಕ್ಕೆ ಆಮದುಗಳಿಗಾಗಿ ಪಾವತಿ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಉದಾಹರಣೆಗೆ ಒಂದು 100 ರೂಪಾಯಿ ಇದೆ ಅಂತಂದ್ರೆ ಆ 100 ರೂಪಾಯಿ ಏನಾಗತ್ತಂದ್ರೆ ಕುಟುಂಬ ವಲಯದಿಂದ ಉದ್ಯಮ ವಲಯಕ್ಕೆ, ಉದ್ಯಮ ವಲಯದಿಂದ ಕುಟುಂಬ ವಲಯಕ್ಕೆ, ಅದರೊಂದಿಗೆ ಇವುಗಳ ನಡುವೆ ತೆರಿಗೆಯ ರೂಪದಲ್ಲಿ ಮತ್ತೆ ಸರ್ಕಾರಕ್ಕೆ, ಸರ್ಕಾರದಿಂದ ಮತ್ತೆ ವಿದೇಶಿ ವಲಯಕ್ಕೆ, ವಿದೇಶ ವಲಯದಿಂದ ಮತ್ತೆ ಉದ್ಯಮ ವಲಯಕ್ಕೆ ನಿರಂತರವಾಗಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ 4 ವಲಯದ ಆರ್ಥಿಕ ವ್ಯವಸ್ಥೆ ಅಂತಲೇ ಕರಿತೀವಿ. ಅಂಥದ್ರಲ್ಲಿ ಚಲನೆ ಹೊಂದಿರುವಂಥ ಆದಾಯ ಏನಾಗಿರುತ್ತಂದ್ರೆ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರದ ಪ್ರವಹಣ ಅಂತ ಕರಿತೀವಿ. ಈ ಚಿತ್ರ ಯಾಕೆ ಈ ರೀತಿಯ ರೌಂಡ್ ಆಗಿದೆ ಅಂದ್ರೆ ಇದಕ್ಕೆ ವರ್ತುಲಾಕಾರದ ಪ್ರವಹಣ ಅಂತ ಕರಿತೀವಿ. ಯಾಕಂದರೆ ಆದಾಯ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಕ್ವಶನ್ ಕೇಳ್ತಿರ್ತಾರೆ, 3 ವಲಯದ ಆರ್ಥಿಕತೆ ಅಂದರೆ ಯಾವ್ಯಾವು, 2 ವಲಯದ ಆರ್ಥಿಕತೆ ಅಂದರೆ ಯಾವುದು, 4 ವಲಯದ ಆರ್ಥಿಕತೆ ಅಂತಂದರೆ ಏನು, ಸೊ ಇವುಗಳಿಗೆ ಬೇಕು ಕ್ವಶನ್ ಕೇಳ್ತಿರ್ತಾರೆ. ಸೊ ಈ ಒಂದು ಡಯಾಗ್ರಾಮ್ ನಿಮ್ಗೆ ಗೊತ್ತಿದ್ರೆ ಆಲ್ಮೋಸ್ಟ್ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನಾವು ಈಸಿಯಾಗಿ ಏನು ಮಾಡ್ಬೋದು, ಆನ್ಸರ್ ಮಾಡಬಹುದು. ಈ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರದ ಪ್ರವಹಣದ ಮಹತ್ವವನ್ನು ನಾವು ನೋಡಬೇಕಾಗತ್ತೆ. ಯಾಕಂದರೆ ಇದು ಅವಶ್ಯಕ ಕೂಡ ಹೌದು. ಯಾಕಂದರೆ ಆದಾಯ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಚಲಿಸೋದ್ರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗತ್ತೆ. ಆದಾಯ ಎಷ್ಟು ಸ್ಪೀಡಾಗಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಚಲಿಸುತ್ತೋ ಅಷ್ಟೇ ಸ್ಪೀಡಾಗಿ ಆ ದೇಶ ಅಭಿವೃದ್ಧಿ ಹೊಂದುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಒಂದನೇದು ಅರ್ಥವ್ಯವಸ್ಥೆಯ ಸುಗಮ ಕಾರ್ಯಾಚರಣೆ. ಆರ್ಥಿಕತೆ ಹೇಗೆ ನಡೀತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಆದಾಯ ಎಷ್ಟು ಪ್ರಮಾಣದಲ್ಲಿ ಚಲನೆ ಆಗ್ತಾ ಇದೆ, ಸಂಪತ್ತು ಹೇಗೆ ಹೋಗ್ತಾ ಇದೆ, ಸರಕು ಸೇವೆಗಳು ಹೇಗೆ ಹೋಗ್ತಾವೆ, ಆಮೇಲೆ ಖರೀದಿ ಎಷ್ಟಾಗತ್ತಾ, ಸೊ ಅನುಭವ ಎಷ್ಟಾಗತ್ತಾ, ಸೊ ಇವೆಲ್ಲವೂ ಕೂಡ ಏನು ಹೇಳುತ್ತಂದ್ರೆ ಆರ್ಥಿಕತೆಯ ಸುಗಮ ಕಾರ್ಯಾಚರಣೆಗೆ ಸಹಾಯಕ ಆಗುತ್ತೆ. ಇನ್ನು ಸಂಚಿತ ಸ್ಥಿತಿಯ ತಿಳುವಳಿಕೆ, ಅಲ್ಲಿ ಯಾವುದು ಹೆಚ್ಚುವರಿ ಆಗ್ತಾ ಇದೆ, ಸೊ ಯಾವುದು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ತಿಳಿಯಲಿಕ್ಕೆ ಇದು ಸಹಾಯಕ ಆಗುತ್ತೆ. ಇನ್ನು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ಬೋದು. ಯಾಕಂದರೆ ವಲಯಗಳ ನಡುವೆ ಆದಾಯ ಮತ್ತು ಸಂಪತ್ತು ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಚಲಿಸ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾದರೆ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಇನ್ನು ಅರ್ಥವ್ಯವಸ್ಥೆಯಲ್ಲಿ ಸಮತೋಲನ ಸಾಧನೆ ಅದು ಕೂಡ ಸಾಧ್ಯ ಇದೆ. ಯಾಕಂದರೆ ಉದ್ಯಮ ವಲಯ ಮತ್ತು ಕುಟುಂಬ ವಲಯ ಅಂದರೆ ಬಹಳ ಅವಶ್ಯಕ. ಇವುಗಳ ನಡುವೆ ಸಮತೋಲನ ಬಂತಂದರೆ ನೆಕ್ಸ್ಟ್ ಇರುವಂಥ ವಲಯಗಳು ಕೂಡ ಸಮತೋಲನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಉತ್ಪಾದಕರ ಮತ್ತು ಅನುಭೋಗಿಗಳ ನಡುವೆ ಸಂಪರ್ಕ ಇರುವಂಥದ್ದು ಇದು ಬಹಳ ಅವಶ್ಯಕ. ಯಾವಾಗಲೂ ಕೂಡ ಅನುಭೋಗಿಗಳು ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡ್ತಾನೆ ಇರ್ತಾರೆ. ಹಾಗೆ ಉತ್ಪಾದಕರು ಕೂಡ ಯಾವಾಗಲೂ ಸರಕುಗಳನ್ನು ತಯಾರಿ ಮಾಡ್ತಾನೆ ಇರ್ತಾರೆ. ಹೀಗಾಗಿ ಅವರ ನಡುವೆ ಯಾವಾಗಲೂ ಕೂಡ ಸಂಪರ್ಕ ಇರುತ್ತೆ ಅನ್ನೋದನ್ನು ಇದು ನಮಗೆ ಹೇಳಿಕೊಡುತ್ತೆ. ಇನ್ನು ಮಾರುಕಟ್ಟೆಗಳ ಜಾಲದ ಸೃಷ್ಟಿ, ಮಾರುಕಟ್ಟೆಗಳು ಹೆಂಗೆ ಕಾರ್ಯನಿರ್ವಹಿಸ್ತಾವೆ ಅನ್ನೋದನ್ನು ಕೂಡ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ. ಇನ್ನು ಗುಣಕದ ಆಧಾರ ಅಂದರೆ ಮಲ್ಟಿಪ್ಲೈಯರ್ ಆಗ್ತಾ ಇರೋದು. ಒಂದು ಕಡೆ ಹೂಡಿಕೆ ಹೆಚ್ಚಾತಂದರೆ ಮತ್ತೊಂದು ಕಡೆ ಆದಾಯ ಎಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳುವಂಥದ್ದು ಗುಣಕ. ಹಾಗಾಗಿ ಅದ್ರ ಮೇಲೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಇನ್ನು ಅದು ಹಣ ಸಂಬಂಧಿ ನೀತಿಗಳ ಮಹತ್ವವನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಹಣವನ್ನು ನಾವು ಎಷ್ಟು ವಿನಿಯೋಗ ಮಾಡ್ತೀವಲ್ಲ ಅದರಿಂದ ಎಷ್ಟು ಉತ್ಪಾದನೆ ಆಗುತ್ತೆ ಮತ್ತು ಆರ್ಥಿಕತೆಯಲ್ಲಿ ಬೆಳವಣಿಗೆ ಹೇಗಾಗುತ್ತೆ ಮತ್ತು ಅನುಭವ ಎಷ್ಟಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರದ ಪ್ರವಹಣ ಬಹಳ ಮಹತ್ವ ಪಡ್ಕೊಂಡಿದೆ ಅನ್ನೋದು